ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಚಂದ್ರೇಗೌಡ ಅಂತ, ಗೌಡರ ವೇದಿಕೆ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಸಂಘಟನೆಗೆ ಮುಖ್ಯವಾಗಿ ಈ ಸಂಘಟನೆ ಹುಟ್ಟಬೇಕು ಅನ್ನೋದಕ್ಕೆ ಮುಖ್ಯ ಕಾರಣಕರ್ತರು ಬಿ ಕೃಷ್ಣೇಗೌಡರು. ಗೌಡ್ತಿಯರ ಸೇನೆ ಸಂಸ್ಥಾಪಕರು ಏನಿದ್ದಾರೆ ಅವರು ಬಿ ಕೃಷ್ಣೇಗೌಡರು. ಅವರು ಈ ಇಳಿ ವಯಸ್ಸಿನಲ್ಲಿ ಅವರ ಶ್ರಮ, ಗೌಡ್ತಿಯರ ಸೇನೆ ರಾಜ್ಯಾಧ್ಯಕ್ಷರಾದಂಥ ರಣಕಾಟಿ ಭಕ್ತರಹಳ್ಳಿ ಅವರ ಸಹಕಾರ, ನಮ್ಮ ಎಲ್ಲ ಯುವಕರ ತಂಡ, ಹಿರಿಯರಾದಂಥ ಡಾಕ್ಟರ್ ಬಿ ಸಿ ರಾಜ್ಕುಮಾರ್ ಅವರ ಮಾರ್ಗದರ್ಶನ, ಅಧ್ಯಕ್ಷರು ರವಿಕುಮಾರ್ ಅವರ ಶ್ರಮ, ಎಲ್ಲರ ಪರಿಶ್ರಮದಿಂದ ಇವತ್ತು ಈ ಸಂಘಟನೆ ಹುಟ್ಟಾಕಿದೆ. ಈ ಸಂಘಟನೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಸಮುದಾಯದವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಕೆಲವರು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಯುವಕರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡೋರಿಲ್ಲ. ಕೆಲವೊಂದು ಪ್ರತಿಭೆಗಳಿಗೆ ಸೂಕ್ತವಾದ ವೇದಿಕೆ ಇಲ್ಲ. ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸಮುದಾಯದ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂದ್ರೆ, ಸಮುದಾಯದವರ ಸಮ್ಮಿಲನ, ಸಮಾನ ಮನಸ್ಕರೊಡನೆ ಸಂವಾದ, ನೊಂದವರಿಗೆ ಸಾಂತ್ವನ, ಸಬಲರಾಗುವತ್ತ ಸಂಘಟನೆ, ಸಮಾಜಮುಖಿ ಸಂಚಲನೆ. ಸ್ವಾರ್ಥ ಹಿತಾಸಕ್ತಿಗಳಿಗೋಸ್ಕರ ಗೌಡರ ಸೇನೆ ರಚನೆ ಆಗಿಲ್ಲ. ಬೇರೆ ಜನಾಂಗದ ಬಗ್ಗೆ ದ್ವೇಷ ಹುಟ್ಟಾಕುವ ಉದ್ದೇಶವಿಲ್ಲ. ಹಣ ಸಂಪಾದನೆ ಗೌಡರ ಸೇನೆಗೆ ಅನಿವಾರ್ಯವಲ್ಲ ಎಂಬ ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ಸೇನೆ ಹುಟ್ಟಿದೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗಿ ನಮ್ಮ ಶಕ್ತಿಗನುಸಾರವಾಗಿ ನಾವು ಸೇವೆ ಮಾಡ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಈ ದಿನ ನಾವು ಗೌಡರ ವೇದಿಕೆ ಅಂತ ಒಂದು ಯುವಕರ ಮತ್ತು ಯುವತಿಯರ ತಂಡವನ್ನ ನಾವು ಉದ್ಘಾಟನೆ ಮಾಡಿದೀವಿ. ನಮ್ಮದು ಗೌಡತಿಯರ ಸೇನೆ, ನಾನು ರಾಜ್ಯಾಧ್ಯಕ್ಷೆ ರೇಣುಕಾ ಭಕ್ತರಹಳ್ಳಿ. ನಾವು ಈಗಾಗಲೇ 3 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಜೊತೆ ಯೂತ್ಸ್ ಬೆಳೆಸಬೇಕು, ಯೂತ್ಸ್ಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು, ಮತ್ತೆ ಸಮುದಾಯದ ಕೆಲಸಗಳನ್ನ ಮಾಡಬೇಕು, ಸಮುದಾಯಕ್ಕೆ ಅನುಕೂಲ ಮಾಡಬೇಕು ಅಂತಕ್ಕಂತಹ ಹಲವಾರು ಯೋಜನೆಗಳನ್ನ ನಮ್ಮ ಗೌಡತಿಯರ ಸೇನೆ ಹಮ್ಮಿಕೊಂಡಿದ್ದು, ಅದರ ಒಂದು ಭಾಗವಾಗಿ ಈಗ ಗೌಡರ ವೇದಿಕೆ ಉದ್ಘಾಟನೆ ಆಗಿದೆ. ಈಗಾಗಲೇ ಹಾಸನ ಜಿಲ್ಲೆನಲ್ಲಿ ನಾವು ಅದರ ಒಂದು ಘಟಕಗಳನ್ನ ಸ್ಥಾಪಿಸಿದೀವಿ. ಮಂಡ್ಯ ಜಿಲ್ಲೆನಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದರ ಒಂದು ಘಟಕಗಳನ್ನ ಸ್ಥಾಪಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಈ ಉದ್ದೇಶ ಏನು ಅಂತ ಅಂದ್ರೆ, ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಎಲ್ಲ ರೈತಾಪಿ ಜನ, ಅವರಿಗೆ ಯಾವುದೇ ರೀತಿಯಾದ ಬೆಂಬಲ ಆಗ್ಲಿ ಯಾರು ಕೊಡ್ತಾ ಇಲ್ಲ. ನಮ್ಮ ಮಕ್ಕಳೆಲ್ಲ ಇವಾಗ ಅನಾಥ ಭಾವದಿಂದ ಆಗ್ಬಿಟ್ಟಿದ್ದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ರಾಜಕಾರಣಿಗಳನ್ನ ನಂಬ್ಕೊಂಡು ಸಮುದಾಯನ ಬೆಳೆಸಕ್ಕಾಗಲ್ಲ ನಾವು. ಹಂಗಾಗಿ ನಮ್ಮ ಮಕ್ಕಳಿಗೆ ಏನ್ ಬೇಕು ಅಂತಕ್ಕಂತಹ ಒಂದು ತಾಯಂದಿರಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ರೀತಿ ಅವಶ್ಯಕತೆಗಳನ್ನ ಏನೇನಿದೆ ಅಂತ ತಿಳ್ಕೊಂಡು ಈಗಾಗಲೇ ನಾವು ನಮ್ಮ ಸಮುದಾಯದಲ್ಲಿ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂತಹ ಒಂದು ವಧುವರರ ವೇದಿಕೆ ಅಂತ ಮಾಡಿ ಮುಖಾಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಉಚಿತವಾಗಿ ಅದೆಲ್ಲ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂ ಆಗಿ ಪ್ರತಿ ತಿಂಗಳ 2ನೇ ಭಾನುವಾರ ಕಾರ್ಯಕ್ರಮ ನಡೀತಾನೆ ಇರುತ್ತೆ ಆಫೀಸ್ನಲ್ಲಿ. ಮತ್ತೆ ಈಗ ಉದ್ಯೋಗ ಮೇಳದಂತಹ ಒಕ್ಕಲಿಗರಿಗೆ ಮಾತ್ರ ಉದ್ಯೋಗ ಮೇಳ ಅಂತಕ್ಕಂತಹ ಟ್ಯಾಗ್ಲೈನ್ ಹಾಕೊಂಡು ನಾವು ಒಂದು ಕೆಲಸ ಮಾಡಿದ್ದೀವಿ. ಅದು ಕೂಡ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಫೆಬ್ರವರಿ 8-9ಕ್ಕೆ ಒಕ್ಕಲಿಗ ಸಾಹಿತ್ಯ ಸಮ್ಮೇಳನನ ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನು ಈ ಮೂಲಕ ನಾನು ಎಲ್ರಿಗೂ ಪ್ರಚಾರ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಮುದಾಯದ ಕೆಲಸ ಏನೇ ಇದ್ರೂ ನಾವು ಜೊತೆಯಾಗಿ ಗೌಡರ ವೇದಿಕೆ ಮತ್ತು ಗೌಡತಿಯರ ಸೇನೆ ಜೊತೆಯಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರ ಸಹಕಾರನ ಕೊಡ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಿ ಸಿ ರಾಜ್ಕುಮಾರ್ ಅಂತ, ಗೌಡರ ವೇದಿಕೆಯ ಗೌರವಾಧ್ಯಕ್ಷ. ಇವರು ಶ್ರೀ ರವಿಕುಮಾರ್ ಅಂತ, ಗೌಡರ ವೇದಿಕೆಯ ಅಧ್ಯಕ್ಷರು. ಮತ್ತು ಇವರು ಗೌಡರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಂತ. ನಾವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಸುಮಾರು 1 ವರ್ಷದಿಂದ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದು. ಅದರ ಫಲವಾಗಿ ಹಂತವಾಗಿ ಸಾಕಷ್ಟು ಸಭೆಗಳನ್ನು ನಡೆಸಿದ್ದೀವಿ. ಸುಮಾರು 25ಕ್ಕೂ ಹೆಚ್ಚು ಸಭೆಗಳನ್ನು ಈಗಾಗಲೇ ನಡೆಸಿದ್ದೀವಿ. ಅದರ ಭಾಗವಾಗಿ ಹಲವು ಹೆಸರುಗಳನ್ನು ನಾವು ಸ್ವೀಕರಿಸಿದ್ದು, ಅದನ್ನು ಚರ್ಚೆಗೆ, ಪರಿಶೀಲನೆಗೆ, ಸಲಹೆಗಳಿಗೆ ಎಲ್ಲ ಬಿಟ್ಟಿದ್ರಿಂದ ನಮಗೆ ಅಂತಿಮವಾಗಿ ಗೌಡರ ಯುವ ಸೇನೆ ಎನ್ನುವಂಥ ಒಂದು ಹೆಸರು ನಮಗೆ ಬಂತು. ಆದರೆ ಕೊನೆಯದಾಗಿ ನಾವು ನೋಂದಣಿ ಮಾಡೋದಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ನೋಂದಣಿ ಪ್ರಾಧಿಕಾರ ಇದನ್ನ ಗೌಡರ ವೇದಿಕೆ ಅಂತ ಅದನ್ನ ಪ್ರಾರಂಭ ಮಾಡಿತು. ಇದಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನ ನಾವು ಗಂಗರ ದೊರೆಯನ್ನ ಅವರ ಸಮಾಧಿಯನ್ನ ಶ್ರೀ ಪುರುಷನ ಸಮಾಧಿಯನ್ನ ಭೇಟಿ ಮಾಡಿದ್ದು. ಅದಕ್ಕೆ ಮುಖ್ಯವಾದಂಥ ಕಾರಣ, ನಮ್ಮ ಈ ವೇದಿಕೆಯನ್ನ ಒಂದು ಉತ್ತಮ ತಳಹದಿಯ ಮೇಲೆ ಪ್ರಾರಂಭ ಮಾಡಬೇಕು ಅನ್ನೋದಾಗಿತ್ತು. ಹಾಗಾಗಿ ಈ ಮಹತ್ವದ ಮತ್ತೆ ಘನವಾದಂಥ ಒಂದು ಉದ್ದೇಶವನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ, ನಮ್ಮ ಸಂಸ್ಥಾನದ ಗಂಗರ ದೊರೆ ಏನಿದ್ದಾನೆ, ಪ್ರಧಾನವಾದಂಥ ದೊರೆ ಶ್ರೀ ಪುರುಷನ ಸಮಾಧಿಗೆ ನಾವು ಇತ್ತೀಚೆಗೆ ತಲಕಾಡಿಗೆ ನಾವೆಲ್ಲರೂ ಸಹ ಭೇಟಿ ಕೊಟ್ಟಿದ್ದು. ಅದರಲ್ಲಿ ಗೌಡರ ವೇದಿಕೆ ಮತ್ತೆ ಗೌಡತಿಯರ ಸೇನೆ ಇವರೆಲ್ಲ ಸಹ ಬಂದಿದ್ದನ್ನ ನಾವು ಕಾಣ್ತೀವಿ. ಇದೇ ಸಂದರ್ಭದಲ್ಲಿ
ಅದೇ ವಂಶಕ್ಕೆ ಸೇರಿರ್ತಕ್ಕಂಥ ತಲಕಾಡು ಸಿಕ್ಕರಂಗೇಗೌಡ ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಹಲವು ಸಿದ್ಧತೆಗಳ ನಂತರ ಕೆಲವು ದಿನಗಳು ಮುಂದೂಡಲ್ಪಟ್ಟು ಬೇರೆ ಬೇರೆ ಕಾರಣಗಳಿಂದ ಇಂದು ಈ ಕಾರ್ಯಕ್ರಮ ಸಂಪನ್ನವಾಗಿದೆ. ಅದಕ್ಕೆ ನಮಗೆ ತುಂಬಾ ಹರ್ಷ ಉಂಟಾಗ್ತಾ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇವತ್ತು ಕಾರ್ಯಕ್ರಮ ಸ್ವಲ್ಪ ತಡವಾದ್ರೂ ಸಹ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಅದಕ್ಕೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಸದಸ್ಯರುಗಳೇನಿದ್ದಾರೆ ಅವರು, ಮತ್ತೆ ಮಾಧ್ಯಮ ವರ್ಗದವರು, ಮತ್ತೆ ಅತಿಥಿಗಳು, ಸನ್ಮಾನಿತರು ಇತ್ಯಾದಿಗಳೆಲ್ಲ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮಹತ್ವದ ಉದ್ದೇಶ ಏನು ಅಂದ್ರೆ ಗೌಡರ ವೇದಿಕೆ ಉದ್ಘಾಟನೆ ಮತ್ತೆ ಶ್ರೀ ಪುರುಷ ಪ್ರಶಸ್ತಿ ಪ್ರದಾನ ಸಮಾರಂಭ. 4ವರಿಗೆ ನಾವು ಶ್ರೀ ಪುರುಷ ಪ್ರದಾನವನ್ನ ಮಾಡಿದ್ದೇವೆ. ಇದು ಮುಂದಿನ ಪ್ರತಿ ವರ್ಷ ಈ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಮ್ಮ ವೇದಿಕೆಯ ಎಲ್ಲ ಸ್ವಯಂ ಸೇವಕರು ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣವನ್ನ ಮಾಡೋದ್ರಲ್ಲಿ ಬಹಳಷ್ಟು ಶ್ರಮಿಸಿದ್ದೇವೆ. ಹಾಗಾಗಿ ಗೌಡರ ವೇದಿಕೆ ಮತ್ತೆ ಗೌಡತಿಯರ ಸೇನೆ ಎಲ್ಲರೂ ಸಹ ಸಮಭಾಗಿಗಳಾಗಿ ಈ ಕೆಲಸವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂಥದೇ ಒಂದು ಪ್ರಯತ್ನಗಳ ಮೂಲಕ ಸಾಕಷ್ಟು ಯಶಸ್ಸನ್ನ ತಂದುಕೊಳ್ಬೇಕು ಎನ್ನುವಂತ ಒಂದು ಪ್ರಯತ್ನ. ಬಹಳ ಪ್ರಧಾನವಾಗಿ ಏನು ಅಂತ ಅಂದ್ರೆ ಗೌಡರಿಗೆ ಒಂದು ವೇದಿಕೆಯನ್ನ ಕೊಡಬೇಕು ಅಂತ. ಸಾಧಕರು ಅಥವಾ ಸನ್ಮಾನಿತರು ಅಥವಾ ದುರ್ಬಲ ವರ್ಗ ಇರ್ತಕ್ಕಂಥವ್ರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಮಕ್ಕಳು, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು, ಇಂಥವ್ರಿಗೆಲ್ಲ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡೋದ್ರ ಮೂಲಕ ನಾವು ಈ ವೇದಿಕೆಗೆ ಒಂದು ಅರ್ಥವನ್ನ ತಂದುಕೊಡುವಂತ ಒಂದು ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹಾಗಾಗಿ ನಾವು 40 ಜನ ಈ ವೇದಿಕೆಯಲ್ಲಿ ಸದಸ್ಯರಾಗಿರೋದ್ರಿಂದ ಎಲ್ಲರೂ ಸಹ ಯುವಕರಾಗಿದ್ದಾರೆ. ಅದರ ಮಾರ್ಗದರ್ಶನವನ್ನ ನಮ್ಮಂತ ಹಿರಿಯರು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ಲ ವೇದಿಕೆಯ ಸದಸ್ಯರಿಗೆ ಈ ಮೂಲಕ ನಾನು ಅಭಿನಂದನೆಗಳನ್ನ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ್ರಿಂದ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.